ತಿನ್ನಿ ಅತ್ತೆ. ಹಸ್ದವ್ರಿಗೆ ಗೊತ್ತು ಅನ್ನದ ಬೆಲೆ. ಅದಕ್ಕೆ ನನ್ನ ಸೊಸೆ ಹೊಟ್ಟೆ ತುಂಬ ಹಾಕ್ತಾ ಇದ್ದಾಳೆ. ತಿನ್ನು ತಿನ್ನು. ಬಾಬಾ, ನಮ್ ಜನ ಊಟದ ಜೊತೆ ಪ್ರೋಟೀನ್ ಶೇಕ್ ಕೊಡೋದು ಕಲಿಬೇಕು. ಇಲ್ಲ ಅಂದ್ರೆ ನಮ್ ಜನಕ್ಕೆ ಫಿಟ್ನೆಸ್ ಬಗ್ಗೆ ಆಸಕ್ತಿ ಬರೋದು ಯಾವಾಗ? ಸೀನಾ, ನೀನ್ ಜಿಮ್ ತೆಗಿತಿಯಲ್ಲ, ಆಗ ಈ ಸೇಕು ಪಾಕು ಎಲ್ಲ ಕುಡಿಯುವಂತೆ. ಈಗ ಹೊಟ್ಟೆ ತುಂಬ ಊಟ ಮಾಡು. ಅಯ್ಯೋ ಅತ್ತೆ, ನೀವು ಹೋಳಿಗೆನೆ ತಿಂದಿಲ್ಲ ಇನ್ನು. ತಾಳಿ ಬಂದೆ, ತಿನ್ನಿ ಅತ್ತೆ. ರೀ, ನಮ್ ಗುಂಡು ಅವ್ರ ಅತ್ತೆನ ಇಷ್ಟೊಂದು ಹಚ್ಕೋತಾಳೆ ಅಂತ ನಾನು ದೇವ್ರಾಣೆಗೂ ಅನ್ಕೊಂಡಿರ್ಲಿಲ್ಲ. ತಿನ್ನಿ. ಅಲ್ಲ, ಈ ಮದುವೆಗೆ ಮುಂಚೆ ಹಚ್ಕೊಂಡಿರೋರಲ್ಲ, ಮದುವೆ ಆದ್ಮೇಲೆ ಮುಂದ್ಕೋತಾರೆ. ಆದ್ರೆ ಇಲ್ಲಿ ಉಲ್ಟಾ ಆಗೈತೆ ನೋಡು. ನಮ್ ಗುಂಡುನು ಸೀನಾನುವೆ ಮದುವೆಗೆ ಮುಂಚೆ ಜಗಳನೋ ಜಗಳ. ಆದ್ರೆ ಈಗ ನೋಡು, ಒಬ್ರನ್ನೊಬ್ರು ಹುಟ್ಟಿರಕ್ಕಿಲ್ಲ ಅಂತಾರೆ. ನಮ್ ಗುಂಡುನುವೆ ಮದ್ವೆ ಆದ್ಮೇಲೆ ನಮ್ ಲೀಲಕ್ಕನ ಅದ್ ಹೆಂಗ್ ಹಚ್ಕೊಂಡವಳೆ ನೋಡು. ಏನ್ ಅನ್ಕೊಂಡ್ಬಿಟ್ಟವಳೆ, ಏನ್ ಪಿರುತಿ ಮಾಡ್ತಾಳೆ. ಆಹಾ ಮಾದಪ್ಪಣ, ಈ ಪಿರುತಿ ನೋಡಿದ್ರೆ ನಂಗೆ ಕಣ್ ತುಂಬತ್ತದ ಮಾದಪ್ಪಣ. ಶಿವು, ನಮ್ಮನೆಯಲ್ಲಿ ಸೊಸೆ ಅತ್ತೆಗೆ ಪ್ರೀತಿ ಮಾಡ್ತಾ ಇರೋದು ನೋಡಿ ನೋಡಿ ನನ್ನ ಕಣ್ಣಲ್ಲಿರೋ ನೀರೆಲ್ಲ ಬತ್ತೋಗಿದೆ. ಆದ್ರೆ ಅತ್ತೆ ರಶ್ಮಿನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ಅಂದ್ರೆ ಸ್ವಂತ ಮಗಳು ಅಂತ ಒಪ್ಕೊಂಡಿದ್ದಾಳೆ. ಅದಕ್ಕೆ ಪ್ರೀತಿಯಿಂದ ಬಡಿಸ್ತಾ ಇದ್ದಾಳೆ, ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಾಳೆ. ತಿನ್ನಿ ಅತ್ತೆ, ಇಷ್ಟ ಅಲ್ವಾ ನಿಮ್ಗೆ? ಕುಡೀರಿ. ಅತ್ತೆ, ಇನ್ನೊಂದೆರಡು ಒಬ್ಬಟ್ಟು ಹಾಕ್ಲಾ? ಶಿಷ್ಯ, 2 ಒಬ್ಬಟ್ಟು ತಗೊಂಬಾರ. ಇವಾಗ್ಲಾದ್ರೂ ಗೊತ್ತಾಯ್ತಾ ಅತ್ತೆ, ಹಸುವು ಅಂದ್ರೆ ಹೇಗಿರತ್ತೆ ಅಂತ? ಊಟ ಕೊಡದೆ ಹೋದ್ರೆ ಎಷ್ಟು ನೋವಾಗತ್ತೆ ಅಂತ. ಇವಾಗೇನು, ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಆಟೆ ತಾನೆ? ಆಯ್ತು, ಕರ್ಕೊಂಡು ಹೋಗೋಣ. ಅಲ್ಲಿ ಯಾರಿಗಾದ್ರೂ ಹಾಕೊಟ್ಬಿಡ್ಲಿ, ನಾವು ಮನೆ ಮಠ ಬಿಟ್ಟು ಹೊಂಟೋಗೋಣ. ಹಾಗಂತ ಸುಮ್ಮನೆ ಬಿಡೋದಕ್ಕಾಗತ್ತಾ? ಸೀರಿಯಸ್ ಅನ್ಸ್ತಾ ಇಲ್ವಾ? ಸರಿ ಬಿಡು, ಬಾಯ್ತ್ಲಾಗೆ. ಚಿಗಮಿ, ಚಿಗವ ನಡಿ, ಆಸ್ಪತ್ರೆಗೆ ಹೋಗೋಣ. ರೆಡಿ ಆಗು, ಬೇರೆ ಬಟ್ಟೆ ಹಾಕೋ. ಮನೆ ಹೊರಗೆ ಕರ್ಕೊಂಡು ಹೋಗ್ಬೇಕಾ? ಇವಳನ್ನ ಸಿಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕು. ನಾನು ಗೊತ್ತಿನ ಅಣ್ಣ. ಅಯ್ಯೋ, ನೀನ್ ನಂಬಿಕೊಂಡಿರಪ್ಪ ಇಲ್ಲೇ. ಪಿಕ್ಚರ್ ನೋಡೋದಕ್ಕೆ ಹೋಗ್ತಾ ಇರೋದು ಆಸ್ಪತ್ರೆಗೆ. ಬರೋವರೆಗೂ ಬಾಯಿ ಮುಚ್ಕೊಂಡು ತೆಪ್ಪಿಗೆ ಇಲ್ಲೇ ಬಿದ್ದಿರ್ಬೇಕು. ನಾನೇನಾದ್ರೂ ಇವಾಗ ಹೋದ್ರೆ ಶಿವು ಮನೆ ಹೋಗಕ್ಕಾಗಲ್ಲ. ಬೆಳಿಗ್ಗೆ ಆದ್ರೆ ಹೇಗೋ ಮಾಡಿ ತಪ್ಪಿಸ್ಕೊಂಡು ಹೋಗ್ಬಹುದು. ನಿನಗೇನು ಟಿಕೆಟ್ ಕೊಟ್ಟು ಕರಿಬೇಕೆ? ಇವಾಗ ಬೇಡಪ್ಪ, ಕತ್ಲಾಗಿದೆ, ನೋವನ್ನ ರಾತ್ರಿ ಎಲ್ಲ ಹೇಗೋ ತಡ್ಕೋತೀನಿ. ಬೆಳಗ್ಗೆ ಆದ ಕೂಡಲೇ ಆಸ್ಪತ್ರೆ ಕರ್ಕೊಂಡು ಹೋಗಪ್ಪ, ನಿಂದಮ್ಮಯ್ಯ ಅಂತೀನಿ. ಸರಿ, ಬೆಳಕಿದ್ರೇನೆ ಒಳ್ಳೇದು. ಅಲ್ಲಿವರೆಗೂ ಸಾಯ್ದೆ ಬದುಕಿರು. ಯಾಕೆ ಅಂದ್ರೆ ನಿನ್ ಜೀವ ನಮ್ಗೆ ತುಂಬಾ ಮುಖ್ಯ. ಮದುವೆ ಆಗೋ ಗಂಟ ನಮ್ ಜೀವ ಕೊಟ್ಟಾದ್ರೂ ನಿನ್ ಜೀವನ ಕಾಪಾಡ್ಕತೀವವ. ಏನು ಅದೃಷ್ಟ ಮಾಡಿದ್ದೆ ಚಿಕ್ಕವ್ವ ನೀನು. ಬೆಳಗಿನ ಗಂಟ ಬದುಕಿರು. ಅಡಿಯಮ್ಮೆ, ನಾಳೆ ಈ ಮದ್ವೆಗೊಂದು ಅಂತ್ಯ ನಾನ್ ಹಾಡ್ತೀನಿ. ಅಯ್ಯೋ, ಪರ್ಶು ಕೊಟ್ಟಿದ್ ಮರ್ತೇ ಬಿಟ್ನಲ್ಲ. ಇವತ್ತು ಭಸ್ಮ ಅಂತೇಳಿ ವೀಸಾ ಕೊಟ್ಬಿಟ್ಟು ಬಂದು
ಚೆನ್ನಾಗಿ ನೀರಲ್ಲಿ ಕಲಸಿ ಆ ಗೋಡಂಬಿಗೆ ಕುಡಿಸ್ತಾಳೆ. ಪಾಪ ನಮ್ಮ ಪರ್ಶು ಅರ್ಚನೆ ಮಾಡಿಸ್ಕೊಂಬಂದು ಭಸ್ಮ ತಂದು ಕೊಟ್ಟಿದ್ದಾನೆ. ಗೋಡಂಬಿ ಅಣ್ಣ, ನೀನು ಹುಷಾರಾಗಲಿ ಅಂತ ಪರ್ಶು ಎಷ್ಟು ಕಷ್ಟಪಡ್ತಿದ್ದಾನೆ ಗೊತ್ತಾ? ಎಲ್ಲರೂ ಪರಿಶ್ರಮದಿಂದ ನೀನು ಹುಷಾರಾದರೆ ಅಷ್ಟೇ ಸಾಕು. ಗೋಡಂಬಿ ಅಣ್ಣ ಹೇಳು, ಎದ್ದೇಳು. ಸೂಪರ್ ಗೋಡಂಬಿ ಅಣ್ಣ, ಏನ್ ಇಷ್ಟು ಬೇಗ ಹುಷಾರಾಗ್ತಿದ್ಯಾ? ನೀನ್ ಹುಷಾರಾಗ್ಲಿ ಅಂತ ನಾವೆಲ್ಲರೂ ಎಷ್ಟು ಪ್ರಾರ್ಥನೆ ಮಾಡ್ಕೊಂತಿದ್ದೇವೆ ಗೊತ್ತಾ? ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾಳೆ. ನಾವು ಪ್ರಾರ್ಥನೆ, ಅದಕ್ಕೆ ಟ್ರೀಟ್ಮೆಂಟು ಎಲ್ಲ ಸೇರಿಸಿ ನೀನ್ ಬೇಗ ಹುಷಾರಾಗ್ತಿದ್ಯಾ, ಅದೇ ಸಂತೋಷ. ನೋಡು ನಿನ್ಗೋಸ್ಕರ ಏನ್ ತಂದಿದ್ದೀನಿ ಅಂತ. ಮಾತೊಂದು ಆಡ್ಬಿಡೋ, ಅಷ್ಟು ಸಾಕು. ಏನು 2 ದಿನದಲ್ಲೇ ಮಾತಾಡ್ತೀನಿ ಅಂತಿದ್ಯಾ? ಅಷ್ಟಾಗ್ಬಿಡ್ಲಿ ಗೋಡಂಬಿ ಅಣ್ಣ, ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋಣ. ಇಲ್ಲಿ ನೋಡು, ಇದು ತುಂಬಾ ಶಕ್ತಿ ಇರೋ ದೇವಸ್ಥಾನದಿಂದ ತಂದಿರೋ ಪ್ರಸಾದ. ಇದನ್ನ ನೀರಲ್ಲಿ ಹಾಕೊಂಡು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತೆ. ನಾನೇ ನನ್ನ ಕೈಯಾರ ಕುಡಿಸ್ತೀನಿ. ಮುಂದಿನ ನಮ್ಮ ನಿಮ್ಮ ಭೇಟಿ ಆ ಗೋಡಂಬಿ ತಿಥಿ ಕಾರ್ಯಕ್ರಮದಲ್ಲಿ. ಶುಭರಾತ್ರಿ.